ಓಕೆ. ಇಲ್ಲಿ ಬರ್ರಿ. ಇಲ್ಲಿ ನೋಡ್ರಿ, ಇದು ಲೈನ್ ಲೆವೆಲ್ ಇದೆ, ಹೌದಾ? ಇಲ್ಲಿ ನೋಡ್ರಿ, ಇಲ್ಲಿ ವ್ಯತ್ಯಾಸ ಇದೆ. ಹಿಂಗಿದ್ದಾಗ ನಾಭಿಯಲ್ಲಿ ವ್ಯತ್ಯಾಸ ಆಗಿರುತ್ತೆ. ನಾಭಿ ವ್ಯತ್ಯಾಸ ಆಗಿತ್ತು ಅಂದರೆ ಗ್ಯಾಸ್ಟ್ರಿಕ್ ಆಗ್ತದೆ, ಅಜೀರ್ಣ ಆಗ್ತದೆ, ಮಲಬದ್ಧತೆ ಆಗ್ತದೆ, ಪಿತ್ತ ಆಗ್ತದೆ, ಓಕೆ, ವೀಕ್ನೆಸ್ ಆಗ್ತದೆ. ನಿಮಗಿರೋ ಸಮಸ್ಯೆ ಇದೆ ತಾನೇ ಈಗ? ಹೌದು. ಈ ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಇದು ಲೆವೆಲ್ ಆಗಬೇಕು. ಹೌದು. ಮಲಿಕ್ ಇಡ್ರಿ. ಅವರಿಗೂ ನಿಮ್ಮೂರಿಂದ ಬಂದಿದ್ರಲ್ಲ ಇಲ್ಲಿಗೆ ಇಂಜಿನಿಯರ್ ಸಾಹೇಬರು, ಅವರಿಗೂ ನಾನು ನಾಭಿ ಚಿಕಿತ್ಸೆ ಮಾಡಿದ್ನಂತ. ನಾಭಿ ಚಿಕಿತ್ಸೆ ಮಾಡಿ 5 ವರ್ಷದಿಂದ ಬಂದಿದ್ರು. 5 ವರ್ಷದಿಂದ ಅವರು ಡ್ಯೂಟಿ ಇದೆ ಸರ್. ಇವಾಗ ಓಕೆ, ಅವ್ರು 5 ವರ್ಷದಿಂದ ನಾನು ನಾಭಿ ಚಿಕಿತ್ಸೆ ಮಾಡಿದ್ರು. ಆದ್ಮೇಲೆ ಏನು ತೊಂದರೆ ಇಲ್ಲ. ಅವರೇ ಹೇಳಿದ್ರು ಸರ್, ನಾಭಿ ಚಿಕಿತ್ಸೆ ಎಲ್ಲ ಸರಿ ನೋಡಿ ಇದು ಮಾಡ್ತಾರೆ. ಅವ್ರು ಹೇಳೋದು 2-3 ಸಾರಿ ಇಲ್ಲೇ ಡ್ಯೂಟಿ ಸರ್ ಬಂದಿದ್ದಾರೆ. ಈಗ ಹೊಟ್ಟೆ ಅಂದ್ರೆ ನೋವಿದೆಯಾ? ಈಗ ಎಲ್ಲಿ ನೋವಿದೆ? ಸೊಂಟ ನೋವಿದೆಯಾ? ಸೊಂಟ ಇಲ್ಲ ಸರ್, ಇವಾಗ ಜಾಸ್ತಿ, ಇವಾಗ ಸ್ಟಾರ್ಟ್ ಆಗಿದೆ ಸರ್. ಅಲ್ಲಿ ಇದೆಯಲ್ಲ, ಟ್ರೀಟ್ಮೆಂಟ್ ಆದ್ಮೇಲೆ ಇರುತ್ತಾ ಇಲ್ಲ ನಾನು ಹೇಳಿದೆ. ಈ ಸೈಡ್ ಇದೆ ಸರ್. ಅಲ್ಲಿದೆಯಾ? ಹೊಟ್ಟೆ ಟೈಟ್ ಇದೆಯಲ್ಲ? ಟೈಟ್ ಇದೆ ಸರ್. ಟ್ರೀಟ್ಮೆಂಟ್ ಆದ್ಮೇಲೆ ನನಗೆ ಹೇಳಿ. ಸರ್ ಚೆಕ್ಕೊಳ್ಳೋ ಸರ್. ಕಾಲು ಜೋಡಿಸಿ ಇಲ್ಲಿ ಬರ್ರಿ ಸರ್. ಇದರಲ್ಲಿ ನಿಮ್ಗೆ ಕ್ಲಿಯರ್ ಗೊತ್ತಾಗ್ತದೆ. ಇಲ್ಲಿಂದ ಹಿಡೀರಿ, ಹಿಂಗೆ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ. ತೆಳಗ ಮೇಲೆ. ಓಕೆ, ದಿಸ್ ಈಸ್ ಇಂಜಿನಿಯರಿಂಗ್ ಸೈನ್ಸ್. ಇದು ನೋಡ್ರಿ, ಟೇಬಲ್ ಲೆವೆಲ್ ಇದೆ. ಹೌದು. ಇಲ್ಲೇನು ನಮ್ಮ ಮೇಲೆ ಕೆಳಗೆ ಇಲ್ಲ ಮಾಡಿಲ್ಲ ಸರ್. ಇದೆ ಕತ್ತೆತ್ ನೋಡ್ರಿ. ಹೌದು ಸರ್, ನಮ್ಮ ಅಷ್ಟೇ ನೋಡಿದ್ರು ಬರೋದು. ಹೌದು ಸರ್. ಇಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ಅವ್ರ ನಾಭಿಯಲ್ಲಿ ಎಷ್ಟು ವ್ಯತ್ಯಾಸ ಇರ್ಬೋದು. ಹೌದು ಸರ್. ಇದು ಈಗ ಸೆಟ್ ಆಗ್ಬೇಕು. ಸೆಟ್ ಆಗುತ್ತೆ ಸರ್ ಇವಾಗ. ಈಗಲೇ ನಿಮ್ ಎದುರಿಗೆ ಮಾಡ್ತೀನಿ ನಾನು. ನಿಮ್ಮನ್ನೆಲ್ಲೂ ಹೊರ ಕಳ್ಸಲ್ಲ, ಏನೋ ಮುಚ್ಚುಮರಿ ಮಾಡಕ್ಕಿಲ್ಲ. ಓಕೆ, ಇದಕ್ಕೆ ನಾವು ನಾಭಿ ಚಿಕಿತ್ಸೆ ಅಂತ ಹೇಳ್ತೀವಿ. ಹಳೆ ಕಾಲದಾಗೆ ಬಟ್ಟಿ ಬಿದ್ದೈತಿ ಅಂತ ಹೇಳೋದು. ಹೌದೌದು ಸರ್. ಕೇಳಿದ್ರಾ? ಹೌದು ಸರ್. ಎಷ್ಟು ಡಿಫ್ರೆನ್ಸ್, ಹೆಚ್ಚು ಕಮ್ಮಿ 1.5 ಇಂಚ್ ಇದೆ. ಹೌದು ಸರ್. ಇದನ್ನ ಎಲ್ಲ ಮೂಢನಂಬಿಕೆ ಅಂತಾರೆ ಎಲ್ಲರೂ. ಇದೆಲ್ಲ ಮೂಢನಂಬಿಕೆ ಏನಲ್ಲ, ಇದು ಪುರಾತನ ಆಯುರ್ವೇದ ವೈದ್ಯಕೀಯ ಪದ್ಧತಿ. ಇದು ಇದು ಮಾಡ್ಬೇಕಾದ್ರೆ ಎಷ್ಟು ಈಸಿ ಅಂತ ಅನಿಸ್ತದೆ. ಮನೇಲಿ ಯಾರು ಟ್ರೈ ಮಾಡಬಾರ್ದು. ಕೆಲವರು ವಿಡಿಯೋಗಳು ನೋಡಿ ಮನೆಗೆ ಅಲ್ಲೇ ಮನಸ್ಸು ಮಾಡ್ತಾರೆ. ನರ ಮಿಸ್ ಆಗುದ್ರೆ ಬಹಳ ಪ್ರಾಬ್ಲಮ್ ಆಗುತ್ತಲ್ಲ ಸರ್. ಮರ್ಮ ಪಾಯಿಂಟ್ಸ್ ಅಂತ ಇರ್ತದೆ. ಈ ಮರ್ಮ ಪಾಯಿಂಟ್ಸ್ ಗಳು 108 ಇರ್ತಾವ ಮನುಷ್ಯನ ದೇಹರಾಗಿ. ಅವನ್ನ ಪ್ರೆಸ್ ಮಾಡಿ ಮಾಡೋಂಥದ್ದು. ವಯಸ್ಸೆಷ್ಟು? 32 ಸರ್. ಆಮೇಲೆ ಅಳತೆ ಇರ್ತದೆ, ಇಷ್ಟು ವಯಸ್ಸಿನಾಗೆ ಇದ್ದಿದ್ದಷ್ಟನ್ನೇ ಪ್ರೆಸ್ ಮಾಡಬೇಕು. ಹೌದು. ಏನ್ರಿ ಆಗುತ್ತೆ ಸರ್, ಎಸಿಡಿಟಿ ಆಗ್ಬಿಡ್ತಾರೆ. ಹೌದು ಸರ್. ಶರ್ಟ್ ಮೇಲ್ ಮಾಡಿ, ಶರ್ಟ್ ಬನ್ನಿ. ಅಪೆಂಡಿಕ್ಸ್ ಆಪರೇಷನ್ ಆಗಿದೆಯಾ? ಸರ್. ಬಲಗಾಲ ಮೇಲೆ ಹತ್ತಿ ಬಿಡ್ರಿ, ಎಡಗಾಲ ಬಿಡ್ರಿ, ಬಲಗಾಲ ಬಿಡ್ರಿ, ಎಡಗಾಲ ಬಿಡ್ರಿ, ಶರ್ಟ್ ಕೆಳ ಬಿಡ್ರಿ. ಇದು ಡಿಫ್ರೆಂಟ್. ಡೌನ್ ಮಾಡಿ, ಉಲ್ಟಾ ಮಾಡಿ. ಈ ಕೈ ಈ ಕಾಲ ಮೇಲೆ ಹತ್ತಿ, ಇಲ್ಲಿ ಕೈ ಹತ್ರಿ. ಸರ್. ಬಿಡ್ರಿ, ಇಲ್ಲಿ ಇರುತ್ತೆ ಬಿಡ್ರಿ, ಇಲ್ಲಿ ಇರುತ್ತೆ ಬಿಡ್ರಿ. ಮೈ ಕೂಸ್ಬಿಡ್ರಿ. ಏನು ತ್ರಾಸ ಆಗ್ತಿಲ್ಲಲ್ಲ? ಏನಿಲ್ಲ. ಕಾಲು ಮಾಡ್ಸಿ, ಇದನ್ನ ಮೈ ಕೂಸ್ಬಿಡ್ರಿ. ಬಿಡ್ರಿ, ಇದು ಮಾಡ್ಸಿ. ಸೀದಾ ನೋಡಿ. ಎರಡು ಕಾಲು ಮಡಚಿ 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 ಮಡಚಿ.
ಅಷ್ಟೇ ಮಾಡ್ತೀರಿ. ಹಿಂಗೆ ಹಾಕಿ ಕೊಡೆ ಮೇಲೆ ಹಾಕಿ ಅಂತೆ ಬಿಡ್ರಿ. ಹಿಂಗೆ ಮೈ ಲೂಸ್ ಬಿಡಲ್ಲ, ಏನಾಗಲ್ಲ. ಬಿಡ್ರಿ ಸೇರಿ ಇದನ್ನು ಮಾಡ್ತೀವಿ. ಮೈ ಲೂಸ್ ಬಿಡ್ರಿ. ಸಿಗಲ್ಲ ಮೂಗಿಂದ ಉಸಿರು ಬಾಯಾಗ ಬಿಡಿ. ಕಾಲು ಓಡಿಸಿ ಇಲ್ಲುವರೆ ಸರ್. ಮಾರ್ಕು ಹೌದು. ಈಗ ನಾನು ಏನಾರ ವ್ಯತ್ಯಾಸ ಮಾಡಿ ಟೇಬಲ್ ವ್ಯತ್ಯಾಸ ಮಾಡಿದ್ರೆ ಏನಿಲ್ಲ ಮತ್ತೆ ನೋಡ್ರಿ. ಇಲ್ಲ ಸರ್, ಕರೆಕ್ಟ್ ಇದೆ ಸರ್. 1 ಇಂಚು 1.5 ಇಂಚು ಪೂರ ಕರೆಕ್ಟ್ ಆಗಿತ್ತು ಸರ್. ಇದು ಹೆಂಗಾತಿದು? ಇದು ಆಪರೇಷನ್ ಮಾಡಿದ್ರು ಆಗಲ್ಲ. ಓಕೆ, ಇದು ಸೆಟ್ ಆಗಿದೆ. ಈಗ ನಾಭಿ ಸೆಟ್ ಆಗಿದೆ. ಹೌದು. ಇದು ಹಿಂಗೆ ಇರಬೇಕು, ಮತ್ತೆ ವ್ಯತ್ಯಾಸ ಆಗಬಾರ್ದು. ಅದು ಆಗ್ಬಿಡೋದು ಏನು ಮಾಡೋದು ಸರ್? ಆಗಬಾರ್ದು ಅಂದ್ರೆ ನೀವು ಯಾವತ್ತೂ ಹಿಂಗೆ ಡೈರೆಕ್ಟ್ ಹೇಳ್ಬಾರ್ದು. ಓಹೋ, ಹಿಂಗೆ ಡೈರೆಕ್ಟ್ ಮಲಗಬಾರ್ದು. ಹೌದು. ಮಗ್ಗಲಾಗಿ ಕೈಯೂರೇ ಹೇಳ್ಬೇಕು. ಡೈರೆಕ್ಟ್ ಇದ್ರೆ ಮತ್ತೆ ನಾಭಿ ಮೇಲೆ ಪ್ರೆಷರ್ ಬೀಳ್ತದೆ. ಹೌದು. ಅದು ಆಚೆ ಈಚೆ ಜರಿದ ತಕ್ಷಣ ಇವೆಲ್ಲ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ತದೆ. ಓಕೆ, ಕಾಣ್ತದಲ್ಲ? ಹಾಂ ಸರ್. ಸರಿ ಸರ್. ಹೌದು ಸರ್. ನಿಧಾನಕ್ಕೆ ಮಕ್ಕಳಾಗಿ ಮೇಲೆ ಕೆಳಗೆ ಬಂದು ಇದೆಯನ್ನ ಈ ಕಡೆ ಕಟ್ರಿ. ಎತ್ತೆ ಆ ಕಡೆ ತೆಗೆದು ಹಾಂ ಹಿಂಗಾಗ್ತದೆ. ಕೈ ಕೊಡ್ರಿ. ಇಲ್ಲಿ ಬರ್ರಿ ಸರ್, ನೋಡ್ಬರ್ರಿ. ಅವೆರಡು ಲೈನ್ ಜೋಡಿಸ್ರಿ. ಅಲ್ಲಿ ಜೋಡಿಸಿದ್ರ ಈಗ ಇಲ್ಲಿ ನೋಡ್ರಿ, ಕರೆಕ್ಟ್ ಆಗಿದೆ ಸರ್. ಅದು ಕಾಲರ ನಾನು ಮುಟ್ಟಿದ್ದೀನಿ, ಕೈ ಮುಟ್ಟೆ ಇಲ್ಲ. ನಾನು ಮುಟ್ಟಿಲ್ಲ. ಹಿಂಗೆ ಬ್ಯಾಲೆನ್ಸ್ ಆಗೋದು. ಒಂದು ಕಡೆಯಿಂದ ಐತಂದ್ರೆ ಒಂದು ಕಡೆಯಿಂದ ಅಟ್ಟು ವೀಲ್ ಅಲೈನ್ಮೆಂಟ್ ಇದು ಕಾರಿಂದು. ಒಂದು ವೀಲ್ ಅಲೈನ್ಮೆಂಟ್ ತಪ್ಪಿತು ಅಂದ್ರೆ ಎಲ್ಲ wheel- ಸ್ಟೇರಿಂಗು ಟೈಟ್ ಆಗ್ತದೆ, ಹೌದು ಸರ್. ಟೈರು ತಿಂತದೆ, ಎಲ್ಲ ವೀಲು ಸವಿತಾವ. ಒಂದು ವೀಲ್ ಅಲೈನ್ಮೆಂಟ್ ತಪ್ಪಿದ್ರೆ ಎಲ್ಲ ವೀಲು ಸವಿತಾವ. ಗೊತ್ತಾಯ್ತಲ್ಲ? Right. ಈಗ ವಾಕ್ ಮಾಡ್ರಿ, ಹೊಟ್ಟೆ ನೋವು ಇರಂಗಿಲ್ಲ, ಹೊಟ್ಟೆ ಹಗರ ಆಗ್ತದೆ. ಇಲ್ಲಿ ಬಂದು ಕಮ್ಮಿ ಆಗಿದೆ ಸರ್. ಹಾ ನೋಡ್ರಿ, ಈಗ ಹೇಳ್ರಿ. ಈಗ ಕುಟ್ಟು ಹಿಡ್ದಂಗಿದ್ರೆ ಈಗ ಲೂಸ್ ಆಗಿದೆ ಸರ್. ಲೂಸ್ ಇದೆಯಲ್ಲ, ಹೊಟ್ಟೆ ಹಗರ ಇದೆ, ಹಗರ ಇದೆ. ಟೈಟ್ ಇರಂಗಿಲ್ಲ. ಈಗ ಟೈಟ್ ಹೇಗಿತ್ತು ಸರ್? ನಾನು ಟೈಟ್ ಇತ್ತಲ್ಲ, ಈಗ ಹಗರ ಆಗಿದೆ. ಅವ್ರಿಗೆ ಹೇಳ್ರಿ, ಅವ್ರಿಗೆ ಕ್ಯಾಮ್ರಾ ಹೌದು ಸರ್. ಇಲ್ಲಿ ಕಮ್ಮಿ ಇದೆ ಸರ್. ಅಲ್ಲೂ ಕಮ್ಮಿ ಆಗ್ತದೆ. ಈಗ ವೀಲ್ ಅಲೈನ್ಮೆಂಟ್ ಮಾಡಿದ ತಕ್ಷಣ ಹಾಂ ಸರ್. ಕಾರು ಸ್ಟೇರಿಂಗ್ ಫ್ರೀ ಆಗ್ತದೆ. ನೋಡಿದ್ರೆ ಹೌದು ಸರ್. ಡ್ರೈವಿಂಗ್ ಮಾಡಕ್ ಹೌದು. ಅಲೈನ್ಮೆಂಟ್ ಮಾಡಿದ ತಕ್ಷಣ ಸ್ಟೇರಿಂಗ್ ಯಾಕೆ ಫ್ರೀ ಆಗ್ಬೇಕು? ಅದು ಹಂಗೆ ನಮ್ಮ ಬಾಡಿನಲ್ಲಿ ಎಲ್ಲ ಬ್ಯಾಲೆನ್ಸ್ಡ್ ಆಗಿತ್ತು ಅಂದ್ರೆ ಮೈ ಹಗರ ಆಗ್ತದೆ. ಹೌದು ಸರ್. ದಿಸ್ ಇಸ್ ಕಾಲ್ಡ್ ನಾಭಿ ಚಿಕಿತ್ಸೆ. ಹೌದು ಸರ್. ಓಕೆ, ಓಕೆ ಸರ್. ಖುಷಿ ಇದೆಯಲ್ಲ? ಹಾಂ ಸರ್. ಹೌದು ಸರ್. ಎಲ್ಲ ಒಂದು ಸಣ್ಣ ಆಯ್ತು. ಓಕೆ ಅಲ್ಲ? ಹೌದು ಸರ್. ನಿಮಗೂ ಮಾಡೋಣ. ಏನಾಗ್ತಾ ಇದೆ ಭಾಳ ಪೇನ್ ಇದೆಯಲ್ಲ, ಟ್ರೀಟ್ಮೆಂಟ್ ಆದ್ಮೇಲೆ ಪೇನ್ ಇರುತ್ತೆಲ್ಲ ನಂಗೆ ಹೇಳ್ಬೇಕು. ಓಕೆ, ನಿನ್ನೆ ನೈಟ್ ಫುಲ್ ಪೇನ್ ಇತ್ತು, ಇವನು ಪೇನ್ ಇದೆ, ಬೆಳಗಿಂದ ಪೇನ್ ಇದೆ. ಈಗ ನೀವು ಎಷ್ಟು ದೂರದಿಂದ ಪ್ರಯಾಣ ಮಾಡಿದಿರಿ? ಸರ್ ಗುಲ್ಬರ್ಲಿಂದ ಬಂದಿದೆ ಸರ್. ಎಷ್ಟು ಕಿಲೋಮೀಟ್ರು? 450 ಕಿಲೋಮೀಟರ್. 450 ಕಿಲೋಮೀಟ್ರು. ಓಕೆ ಓಕೆ, ಹಾಂ ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ.